ಆಗಲಿ ಕವರದೆ. ಪರಿಪಕ್ವವಾದ ತಿಳುವಳಿಕೆ ಗೋರ. ಮಣ್ಣಿಂದ ಘಟಗಳನ್ನು ಮಾಡಿ ಆವಿಯಲ್ಲಿಟ್ಟು ಬೇಯಿಸ್ತೀಯೆ. ಅವುಗಳಲ್ಲಿ ಬೆಂದಿರೋದು ಯಾವುದು, ಹಸಿದು ಯಾವುದು ಅಂತ ನಿನಗೆ ಗೊತ್ತಾಗುತ್ತೆ ಅಲ್ವೇ? ಹೇಗೆ? ತಟ್ಟಿ ಶಬ್ದ ಕೇಳಿದ್ರೆ ಗೊತ್ತಾಗುತ್ತೆ. ಆಹಾ, ಹಾಗೆ ಬ್ರಹ್ಮ ಮಾಡಿರೋ ಈ ಘಟಗಳಲ್ಲಿ ಭಕ್ತಿ, ಜ್ಞಾನ, ವೈರಾಗ್ಯದಿಂದ ಬೆಂದು ಪಕ್ವವಾಗಿರುವ ಘಟ ಯಾವುದು ಅಂತ ಹೇಳ್ತೀಯ? ಪ್ರಯತ್ನ ಪಡು. ತಲೆ ಮೇಲೆ ಹೊಡೆದಾಗೆ ನನ್ನ ತಲೆ ಮೇಲೆ ಹೊಡಿಬೇಡ. ಇದು ಪಾಂಡುರಂಗನ ಪಾದಾರವಿಂದ ಸ್ಪರ್ಶ ಮಾಡಿದ ತಲೆ. ಹಾಗೆ ಅಂತ ತಮ್ಮನ್ನ ಬಿಟ್ರೆ ಒಬ್ರಿಗೊಂದು ಇನ್ನೊಬ್ರಿಗೊಂದು ಮಾಡೋ ದೋಷ ಬರೋದಿಲ್ವೇ? ಮಾಡು, ಪರೀಕ್ಷೆ ಮಾಡು. ಏನು ಟಕ್ಕನ್ನು ಶಬ್ದದಿಂದ ನಿನಗೇನು ಗೊತ್ತಾಯ್ತು? ಕ್ಷಮಿಸಬೇಕು, ಅಲ್ಪನಾದ ನನ್ನ ಬಾಯಿಂದ ದೊಡ್ಡ ಮಾತು ಬರ್ತಾ ಇದೆ. ಸ್ವಾಮಿ, ಇದು ಅರ್ಧ ಬೆಂದ ಮಡಿಕೆ. ನಾನು ಅರ್ಧವೆಂದ ಮಡಿಕೇನೆ? ಪಾಂಡುರಂಗನಿಗೆ ಸ್ವಹಸ್ತದಿಂದ ನೈವೇದ್ಯ ಅರ್ಪಿಸುವ ನಾನು ಅರ್ಧವೆಂದ ಮಡಿಕೇನೆ? ಆ ದೇವದೇವನ ಮಹಾಭಕ್ತರಾಗಿರೋದ್ರಿಂದ ಅರ್ಧ ಬೆಂದಿದೆ. ಈ ನಾನು ನಾನು ಅನ್ನೋದು ತುಂಬಿರೋದ್ರಿಂದ ಇನ್ನು ಅರ್ಧ ಹಸಿಯಾಗಿದೆ. ಅವಮಾನ, ಅವಮಾನ. ಅತಿಥಿ ಸತ್ಕಾರದ ನೆಪದಿಂದ ನನ್ನನ್ನು ಅವಮಾನ ಮಾಡ್ತಾ ಇದ್ದೀಯ. ಮಣ್ಣಿನ ಕೆಲಸ ಮಾಡ್ಕೊಂಡು ಜೀವನ ನಡೆಸ್ತಾ ಇರೋ ನಿನ್ನ ತಲೆಯಲ್ಲಿ ಮಣ್ಣು, ನಿನ್ನ ಕಣ್ಣಲ್ಲಿ ಮಣ್ಣು, ನಿನ್ನ ಮಾತಲ್ಲೂ ಮಣ್ಣಿದೆ. ಚಟೆ, ಒಂದು ಕ್ಷಣ ನಾನು ಇಲ್ಲಿರೋದಿಲ್ಲ. ಸ್ವಾಮಿ, ಸ್ವಾಮಿ, ನಾನು ತಮ್ಮನ್ನು ಅವಮಾನ ಮಾಡಿ. ಸ್ವಾಮಿ, ಸಂತರೆಲ್ಲ ಸಂತೋಷವಾಗಿರುವಾಗ ಏನೋ ನಡೆದು ಹೋಯ್ತು. ನನ್ನಿಂದ ಏನಾದ್ರೂ ಅಪಚಾರವಾಯಿತೆ? ಇಲ್ಲ ಗೋರ, ನಾನು ನನ್ನದು ಅನ್ನೋ ಅಹಂಕಾರ ಅಡಗಿ ಎಲ್ಲ ಅವನ ದಯೆ, ಅವನ ಕೃಪೆಯನ್ನು ದಿವ್ಯ ಜ್ಞಾನ ಮೂಡೋದಕ್ಕೆ ಅವಕಾಶ ಮಾಡಿಕೊಟ್ಟೆ ನೀನು. ಇದರಿಂದ ಪುಟ ಇಟ್ಟ ಚಿನ್ನದ ಹಾಗಾಗ್ತಾನೆ ನಾಮದೇವ. ಏನಿದು ಸ್ವಾಮಿ? ಸ್ವಾಮಿ, ನಿನ್ನ ಮಹಾಭಕ್ತ, ಅಂತರಂಗ ಸೇವಕ ನಾನು ನಾನು ಅರ್ಧ ಬೆಂದ ಬೇಡ್ಕೇನೆ. ಗೋರನ ಮಾತಲ್ಲಿ ಸತ್ಯವಿದೆ ನಾಮದೇವ. ನೀನು ಗುರುವಿಂದ ಉಪದೇಶ ಪಡೆದು ಪೂರ್ಣ ಬೆಂದ ಮಡಿಕೆಯಾಗಿ. ಯಾರು ನನ್ನ ಗುರು? ಯಾರು ನನ್ನ ಗುರು? ಹುಡುಕು, ಸಕಾಲದಲ್ಲಿ ಗುರುದರ್ಶನವಾಗುತ್ತೆ. ಚಿತ್ತ ಚಿತ್ತ ಸ್ವಾಮಿ.